ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಇವತ್ತು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಲಂಚ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ನಾನು ಇವತ್ತು ನಾರ್ತ್ ಕರ್ನಾಟಕ ರೆಸಿಪೀಸ್ ಮಾಡ್ತಾ ಇದ್ದೀನಿ. ಸೊ ಹೆಲ್ದಿ ಫುಡ್, ಅದಕ್ಕೋಸ್ಕರ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊಂಡ್ರೆ, ಯಾಕಂದ್ರೆ ಕೆಲವರಿಗೆ ಇವಾಗ ಜೋಳದ ರೊಟ್ಟಿ ಅಂದ್ರೆ ತಿನ್ನಕ್ ಇಷ್ಟ ಇರುತ್ತೆ, ಬಟ್ ಮಾಡಕ್ ಬರಲ್ಲ. ಅಂಡ್ ಅಲ್ಲಿ ಸ್ವಲ್ಪ ಸಾಂಬಾರ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಗೂ ತೋರಿಸಿದ್ರೆ ಯಾರಾದ್ರೂ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೇಕು ಅಂತ ಇದ್ದವರಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಸ್ ಮಚ್ ಆಸ್ ಪಾಸಿಬಲ್ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ಯಾರು ಯೂಟ್ಯೂಬಲ್ಲಿ ಮಾಡ್ತಾ ಇಲ್ಲ. ಏನೋ ನಂಗೆ ಅರ್ಥ ಆಗುತ್ತೆ, ಸ್ವಲ್ಪ ಕಂಫರ್ಟ್ ಆಗ್ತಾ ಇಲ್ಲ ಅಂತ ಅಂದರು ಸ್ವಲ್ಪ ಜನ. ಹಾಗಾಗಿ ಓಕೆ, ಪ್ರಾಬ್ಲಮ್ ಅಟ್ಲೀಸ್ಟ್ ನನಗೆ ಸಜೆಷನ್ಸ್ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರೂ ನನಗೆ ಸಜೆಷನ್ ಕೊಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ಲಾಸ್ಟ್ ವಿಡಿಯೋಕ್ಕೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮದು ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದರೆ ಅದು ತುಂಬ ಖುಷಿ ಆಯಿತು ನನಗೆ. ಬಟ್ ನನ್ನಿಂದನೇ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ ಅಥವಾ ಏನಾದರೂ ಚೇಂಜ್ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಹೇಳಿ, ನಾನು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಇಲ್ಲ, ಚೇಂಜ್ ಮಾಡ್ಕೊತೀನಿ ನಾನು. ಆ್ಯಂಡ್ ಇವತ್ತು ತಲೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಜಸ್ಟ್. ಇನ್ನು ಇದು ಹೋಮ್ ಮೇಡ್ ಆಯಿಲ್, ಕೊಕೊನಟ್ ಆಯಿಲ್ಗೆ ಹೋಮ್ ಮೇಡ್ ಆಯಿಲ್. ಯಾರಿಗಾದ್ರು ಇದ್ರದ್ದು ರೆಸಿಪಿ ಬೇಕು ಅಂತ ಅಂದ್ರೂ ಹೇಳಿ, ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈ ನಡುವೆ ಸ್ವಲ್ಪ ನನಗೆ ಗೊತ್ತಿರೋಂಗೆ ಎಲ್ಲರಿಗೂ ಒಂದ್ಸತಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲೆಲ್ಲ ಸುತ್ತಿ ಬಂದಾದ್ಮೇಲೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ಹೆಲ್ದಿ ಆಗಿನೇ ಮಾಡೋಣ ಎಲ್ಲೊಂದು. ಈವನ್ ಊಟ ಆಗಲಿ, ತಿಂಡಿ, ಊಟ ಆ್ಯಂಡ್ ಔಟ್ಸೈಡ್ ಕೆಮಿಕಲ್ ವಿತ್ ಪ್ರಾಡಕ್ಟ್ನ ಬಿಟ್ಬಿಟ್ಟು ಮನೇಲೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಲ್ದಿಯಾಗಿನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. ನಾನು ಮಾಡ್ತಿರೋದು ನಾರ್ತ್ ಕರ್ನಾಟಕ ರೆಸಿಪಿ ಆಗಿರೋದ್ರಿಂದ ಅದರಲ್ಲಿ ಯಾರಿಗಾದರೂ ಏನಾದರೂ ನಾರ್ತ್ ಕರ್ನಾಟಕದವರಿಗೆ ಇದು ಸರಿಯಾಗಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸಿದ್ರೆ ಸಾರಿ, ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ. ನಾನು ಇವಾಗ ಆಫ್ಟರ್ ಮ್ಯಾರೇಜ್ ನಾರ್ತ್ ಕರ್ನಾಟಕ ರೆಸಿಪಿಗಳನ್ನ ಸ್ಟಾರ್ಟ್ ಮಾಡಿರೋದು. ಅದಕ್ಕಿಂತ ಮುಂಚೆ ನನಗೂ ಬರ್ತಾ ಇರಲಿಲ್ಲ. ಹಾಗಾಗಿ ಮಲೆನಾಡಿನ ನಾರ್ತ್ ಕರ್ನಾಟಕಕ್ಕೆ ಶಿಫ್ಟ್ ಆದಮೇಲೆ ಇವಾಗ ಇನ್ನ ರೆಸಿಪೀಸ್ನ ನಾನು ಕಲಿತಾ ಇದ್ದೀನಿ. ತುಂಬ ಹೆಲ್ದಿ ಆಗಿದೆ, ಅದು ತುಂಬ ಖುಷಿ ಇದೆ ನನಗೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಫುಡ್ಡು ಹೆಲ್ದಿಯಾಗೇ ಇರುತ್ತೆ. ನಾರ್ತ್ ಕರ್ನಾಟಕ, ಮಲೆನಾಡು, ಕರಾವಳಿ ಎಲ್ಲರದ್ದು ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಫುಡ್ಗಳಿದೆ. ಇವ್ರಲ್ಲಿ ಒಂದು ಸ್ವಲ್ಪ ಅಥೆಂಟಿಕ್ ಆಗಿ ಸ್ವಲ್ಪ ಯೂಸ್ ಮಾಡೋದು ಜಾಸ್ತಿ ಇರುತ್ತೆ. ಅದು ನಂಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಆ ಕಡೆ ಫುಡ್ಗಳನ್ನ ಟ್ರೈ ಮಾಡ್ತಾ ಇದ್ದೀನಿ. ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಜೋಳದ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾರ್ಬೇಳೆ ಸಾಂಬಾರು ಅಂತ ಅದೊಂಥರ ಫೇಮಸ್, ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಈ ಸಾಂಬಾರು. ಅದಕ್ಕೆ ಆಲ್ಮೋಸ್ಟ್ ನಾನು ಇದನ್ನ ಮಂತ್ಲಿ ಒಂದು 4-5 ಸತಿ ಈ ಸಾಂಬಾರು ಮಾಡ್ತಾನೆ ಇರ್ತೀನಿ ನಾನು. ಇವತ್ತು ನಿಮಗೂ ಶೇರ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತೊಗರಿಬೇಳೆ, ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಸೇಮ್ ಅದೇ ಕಪ್ಪಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊ, ಸ್ವಲ್ಪ ಆಯಿಲು, ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದು ಫುಲ್ಲು ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಆ್ಯಂಡ್ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಖಾರಕ್ಕೆ ಅಂತ ಹೇಳಿಬಿಟ್ಟು ಸಾಸಿವೆ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ. ಸಾಂಬಾರ್ ಪೌಡರ್ ಬದಲು ಮಸಾಲ ಖಾರ ಅಂತ ಬರುತ್ತೆ, ಅದನ್ನು ಬೇಕಾದರೂ ತೊಗೊಬೋದು, ಅಥವಾ ಯಾವ ಸಾಂಬಾರ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ಧನಿಯಾ ಪೌಡರ್ ಯೂಸ್ ಮಾಡೋದು ಬೇಡ. ಇಲ್ಲಿ ನಾನು ಬೇಳೆನ ಫಸ್ಟು ತೊಳ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು 2-3 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ನೀವು ಬೇಳೆ ಯಾವ ಥರ ಇದೆ ಅಂತ ನೋಡಿಬಿಟ್ಟು ವಿಷಲ್ ಹೊಡೆಸ್ಕೊಳ್ಳಿ. ಅದನ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆನಿಯನ್ ಕಟ್ ಮಾಡಿಕೊಂಡು ಮತ್ತು ಗ್ರೀನ್ ಚಿಲ್ಲಿನೂ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ರೊಟ್ಟಿ ಜೊತೆಗೆ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ನಾರ್ಮಲಾಗಿ ಬದನೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಪಲ್ಯ ಮಾಡ್ತಾನೆ ಇರ್ತೀನಿ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಒಟ್ಟಿಗೆ. ಆ್ಯಂಡ್ ಬೇರೆ ಚಟ್ನಿ ಪುಡಿಗಳು ಇರುತ್ತೆ ಅಲ್ವಾ, ಹಾಗಾಗಿ ಎಲ್ಲದೂ ಒಂಥರ ಮ್ಯಾನೇಜ್ ಆಗುತ್ತೆ. ಇಲ್ಲಿ ಕುಕ್ಕರು ಆಲ್ರೆಡಿ 3 ವಿಷಲ್ ಹೊಡ್ಸ್ಕೊಂಡಿದ್ದೆ, ಬೇಳೆ ಎಲ್ಲ ಬಂದಿದೆ. ನೀವು ಬೇಳೆನ ಒಂದು 80 to 90% ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು 10% ಹಾಗೆ ಇರಲಿ, ಒಂದೊಂದು ಬೇಳೆ ಮಧ್ಯೆ ಸಿಗ್ತಾ ಇದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದು ಸ್ವಲ್ಪ ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಒಂದು 2-3 ಸ್ಪೂನ್ ಸಾಕು, ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಡ. ನಾನು ಒಗ್ಗರಣೆಗೆ ತೊಗೊಂಡಿರೋಂತಹ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ
ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊ ಆಡ್ ಮಾಡ್ತಾ ಇದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಆಗಿ ಗೊಜ್ಜಾಗಬೇಕು, ಫುಲ್ಲು ಸ್ಮ್ಯಾಶ್ ಆಗಿ ಗೊಜ್ಜಾಗ್ತಾ ಇದ್ರೆ ಅದು ಬೇಳೆ ಒಟ್ಟಿಗೆ ಬೆಂದ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಈಸಿ ಕೂಡ ಈ ರೆಸಿಪಿ. ಬೇರೆ ಬೇರೆ ತರಕಾರಿ ಸಾಂಬಾರೆಲ್ಲ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಲ್ವಾ. ಇವಾಗ ಇದು ಸ್ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ತಗೊಂಡಿರೋಂತಹ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ, ರೈಸ್ ಒಟ್ಟಿಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಕುಡಿಯೋಕ್ಕೆ ಕೂಡ ಸೂಪ್ ಥರನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ಆದಮೇಲೆ ನೆನೆಸಿಟ್ಕೊಂಡಿರುತ್ತಲ್ಲ ಹುಣಸೆ ಹುಳಿ, ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಹುಣಸೆ ಹುಳಿ ಆ್ಯಡ್ ಮಾಡಿ ಆದಮೇಲೆ ನಿಮಗೆ ಇದು ಆವಾಗಲೇ ಹೇಳ್ದಂಗೆ ಆಪ್ಷನಲ್, ನೀವು ಬೇಕಾದರೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಬೋದು. ಹಾಗೆ ಹಾಕ್ಕೊಂಡಿಲ್ಲ ಅಂದರೆ ನಾರ್ಮಲ್ ಬೇಳೆ ಸಾಂಬಾರು ಬರುತ್ತಲ್ಲ ಅದೇ ರೀತಿಯೇ ಬರುತ್ತೆ. ಜೋಳದ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಸಾಂಬಾರು ಸ್ವಲ್ಪ ದಪ್ಪ ಬರುತ್ತೆ. ಯಾರಿಗಾದ್ರೂ ಸ್ವಲ್ಪ ಬೇಳೆ ಸಾಂಬಾರಲ್ಲೇ ದಪ್ಪ ಇರಬೇಕು ಅಂದರೆ ಈ ಥರ ಜೋಳದ ಹಿಟ್ಟು ಯೂಸ್ ಮಾಡ್ಬೋದು. ಆ್ಯಂಡ್ ಸಾಂಬಾರು ಕುದಿಯೋವರೆಗೂ ನಾನಿಲ್ಲಿ ರೈಸ್ಗೆ ಇಟ್ಕೊಂಡ್ಬಿಡೋಣ, ಆಮೇಲೆ ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ರೈಸ್ಗೆ ಇಡ್ತಾ ಇದ್ದೀನಿ. ಇಬ್ಬರೇ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ರೈಸ್ ಸಾಕು ನಮಗೆ, ರೊಟ್ಟಿ ಕೂಡ ಇರುತ್ತಲ್ವ. ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ. ನಾನು ಇವಾಗ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು 2 ಮಿನಿಟ್ಸು ಕುದಿಸ್ತೀನಿ. ಅಲ್ಲಿಗೆ ಸಖತ್ತಾಗಿರೋ ಈಸಿಯಾಗಿರೋಂತಹ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನೋಡಿ, ಎಂಥ ಎಮರ್ಜೆನ್ಸಿನಲ್ಲೂ ಒಂದು ವಿಷಲ್ ಹೊಡೆಸ್ಕೊಂಡು ಈ ಥರ ಒಗ್ಗರಣೆ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲ್ಯನೂ ಮಾಡ್ಕೊಂಡ್ಬಿಟ್ರೆ ಲಾಸ್ಟಿಗೆ ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾರ್ಮಲಾಗಿ ಪಲ್ಯ ನಾನೆಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇದ್ದೀನಿ, ಸ್ಪೆಷಲಾಗಿ ಏನು ಮಾಡ್ತಾ ಇಲ್ಲ. ಈ ಪಲ್ಯ ಬಂದುಬಿಟ್ಟು ನಾರ್ಮಲಾಗಿ ಹೇಗೆ ಮಲೆನಾಡು ಸೈಡಲ್ಲಿ ಮಾಡ್ತಾರೆ ಅಥವಾ ಬೆಂಗಳೂರು ಸೈಡಲ್ಲೆಲ್ಲ ಹೋಟೆಲ್ ಸೈಡಲ್ಲಿ ಪಲ್ಯ ಬರುತ್ತಲ್ಲ ಅದೇ ರೀತಿಯೇ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟು ಆನಿಯನ್ನು ಸ್ವಲ್ಪ ಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ನಾನು ಈ ಪಲ್ಯ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪಲ್ಯಕ್ಕೆ ನಾನು ಗುರ್ರೆಳ್ ಪೌಡರ್ ಏನೂ ಹಾಕ್ತಾ ಇಲ್ಲ. ಬದನೆಕಾಯಿ ಅಥವಾ ಹೀರೆಕಾಯಿ ಪಲ್ಯ ಆಗಿದ್ದಿದ್ರೆ ನಾನು ಗುರೆಳ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ಇನ್ನೊಂದು ಕಡಾಯಿ ಇಟ್ಬಿಟ್ಟು 1 ಗ್ಲಾಸ್ ನೀರು ಹಾಕಿ ನೀರು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು. ನಾನು ಯಾವ ಗ್ಲಾಸಲ್ಲಿ ಹಿಟ್ಟು ತೊಗೊತೀನೋ ಅದೇ ಗ್ಲಾಸಲ್ಲೇ 1 ಗ್ಲಾಸ್ ನೀರು ಹಾಕ್ತಿದ್ದೀನಿ, 1 ಡಬ್ಬಲ್ ಏನಿಲ್ಲ ಇದಕ್ಕೆ. ನೀರು ಕುದಿ ಬಂದ್ಮೇಲೆ ನಾನು ಹಿಟ್ಟು ಹಾಕ್ಬಿಟ್ಟು 1 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿರುಗಿಸ್ತೀನಿ. ಹಾಕಿದ ತಕ್ಷಣ ಏನೋ ತಿರ್ಸಕ್ಕೆ ಹೋಗಲ್ಲ ನಾನು. ಹಾಕಿದ ತಕ್ಷಣ ತಿರ್ಸಿದ್ರೇ ತುಂಬ ಲಂಪ್ಸ್ಗಳಾಗ್ಬಿಡುತ್ತೆ, ಗಂಟುಗಳು. ಅದಕ್ಕೆ 1 ನಿಮಿಷ ಬಿಟ್ಟು ನೀವು ತಿರ್ಸಿದ್ರೆ ಚೆನ್ನಾಗೇ ಬರುತ್ತೆ. ಬಟ್ ಇದನ್ನು ತುಂಬ ಚೆನ್ನಾಗಿ ತಿರುಗಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಇದನ್ನು ವಿತೌಟ್ ಲಮ್ಸ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿರ್ಸ್ತಿರೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೆಜರ್ಮೆಂಟು ಅಷ್ಟೇ, ರೊಟ್ಟಿಗೆ ತುಂಬ ಚೆನ್ನಾಗಿರಬೇಕು, ಇಲ್ಲಾಂದರೆ ಸೈಡಲ್ಲೆಲ್ಲ ತುಂಬ ಓಪನ್ ಆಗಿಬಿಡುತ್ತೆ, ರೊಟ್ಟಿ ರಫ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ನೀಟಾಗಿ ಮೆಜರ್ಮೆಂಟ್ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ರೊಟ್ಟಿ ಮಾಡಿದ್ರೇ ತುಂಬ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ತಟ್ಟೋರಾದರೆ ತಟ್ಟಕ್ಕೆ ಈಸಿ ಆಗುತ್ತೆ. ಬಟ್ ನಾನು ತಟ್ಟಕ್ಕೆ ಹೋಗಲ್ಲ, ನಾನು ಯಾವಾಗ್ಲೂ ಚಪಾತಿ ಥರನೇ ಉತ್ತೀನಿ, ನಂಗೆ ತಟ್ಟಕ್ಕೆ ಇನ್ನಷ್ಟು ಅಭ್ಯಾಸ ಇಲ್ಲ. ಆ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಹಾಗೆ ಇಟ್ಟರೆ ಸ್ವಲ್ಪ ಹೊತ್ತಿಗೆ ಅದು ಮತ್ತೆ ಫುಲ್ ಒಂಥರ ಡ್ರೈ ಆಗಿಬಿಡುತ್ತೆ. ಯಾವುದು ಅಲ್ಲಿ ತವಾದಲ್ಲಿ ಹಿಡ್ಕೊಳಲ್ಲ, ಫುಲ್ ಈ ಥರ ಫುಲ್ ಗಟ್ಟಿಯಾಗಿ ಒಂದು ಉಂಡೆ ಥರ ಆಗಿಬಿಡುತ್ತೆ. ನಾರ್ಮಲಿ ಕಡುಬೆಲ್ಲ ಹೇಗೆ ನಾವು ಹಿಟ್ಟನ್ನ ಉಕ್ಕರಿಸ್ಬಿಟ್ಟಿರ್ತೀವಲ್ಲ ಅದೇ ರೀತಿಯೇ. ಹಾಗೆ ಒಂದು 5 ನಿಮಿಷ ಇಟ್ಟರೆ ಚೆನ್ನಾಗಿ ಬರುತ್ತೆ ಹಿಟ್ಟು. ನಾನು ಇದನ್ನು ಡೈರೆಕ್ಟಾಗಿ ಕಲ್ ಮೇಲೆ ಹಾಕ್ಕೊಂಡು ಮಾಡ್ತೀನಿ. ನೀವು ರೋಟಿ ಮೇಕರ್ ಮೇಲೂ ಮಾಡ್ಬೋದು ಅಥವಾ ಶೀಟ್ ಮೇಲಾದರೂ ಮಾಡ್ಬೋದು. ನಾನು ಸಮ್ ಟೈಮ್ ಅದರಲ್ಲೂ ಮಾಡ್ತೀನಿ. ಬಟ್ ನನಗೆ ಈ ರೊಟ್ಟಿನ ನನಗೆ ಈ ಕಲ್ ಮೇಲೆ ಮಾಡೋದೇ ಫಸ್ಟ್ ಇದನ್ನು ಅಭ್ಯಾಸ ಇರೋದು. ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ. ನೀವು ಇದನ್ನು ಈ ಥರ ಕಲ್ ಮೇಲೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನು ಹಿಂಗೆ ಫುಲ್ ಉದ್ದ ಮಾಡಿದಾಗ ಫುಲ್ ಅದು ಉದ್ದ ಹೋಗ್ತಾ ಇದೆ ಅಂತ ಅಂದರೆ ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ ಹಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅಥವಾ ಎಷ್ಟು ದೊಡ್ಡ ಬೇಕೋ ಆ ಥರ ನೀವು ರೊಟ್ಟಿ ಮಾಡ್ಕೊಬೋದು. ನಾನಿಲ್ಲಿ 3 ಅಥವಾ 4 ರೊಟ್ಟಿ ಮ್ಯಾಕ್ಸಿಮಮ್ ಮಾಡ್ಕೊತೀನಿ. ಸ್ವಲ್ಪ ರೈಸ್ ತಿಂದ್ಬಿಟ್ಟು ಸ್ವಲ್ಪ ರೊಟ್ಟಿ ತಿನ್ನೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಆ ಥರನೇ ಮಾಡ್ಕೊಳೋದು. ಇದು ಮಾಡೋದು ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈ ಥರ ಟರ್ನ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ನೀರು ಕೂಡ ಮುಟ್ಕೊಬೋದು, ಸೈಡೆಲ್ಲ ಓಪನ್ ಆಗದೆ ಇರೋ ರೀತಿ. ಬಟ್ ಈ ಥರ ಸ್ವಲ್ಪ ಮಾಡಿಕೊಂಡು ನೆಕ್ಸ್ಟ್ ನೀವು ಚಪಾತಿ ಥರನೇ ಉದ್ಬೋದು. ತುಂಬ ಈಸಿ. ನಾನು ತಟ್ಟೋದೆಲ್ಲ ಸ್ವಲ್ಪ ಹಿಂದೆ ಅನಿಸುತ್ತೆ, ಇವಾಗೆಲ್ಲರೂ ಆಲ್ಮೋಸ್ಟ್ ಚಪಾತಿ ಥರನೇ ಉಜ್ತಾರೆ ನಾರ್ತ್ ಕರ್ನಾಟಕ ಸೈಡ್ ಕೂಡ. ತುಂಬ ಹಳುಬ್ರೆಲ್ಲ ಇನ್ನು ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತಟ್ಟ ಥರ ಮಾಡ್ಕೊತೀನಿ, ನೆಕ್ಸ್ಟ್ ಚಪಾತಿ ಥರ ಉತ್ತೀನಿ. ಬಟ್ ಇಲ್ಲಿ ಏನು ಅಂದರೆ ನಾವು ನಾರ್ಮಲ್ ಚಪಾತಿ ಆದರೆ ಆ ಚಪಾತಿ ಉತ್ತೀವಲ್ಲ ಅದರಲ್ಲಿ ಡೈರೆಕ್ಟಾಗಿ ಉತ್ತೀವಿ. ಬಟ್ ಈ ಥರ ರೊಟ್ಟಿಗಾದರೆ ನೀವು ಈ ಥರ ಶೀಟ್ ಹಾಕ್ಕೊಂಡು ನೀಟಾಗಿ ಈ ಥರ ಲಟ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದಕ್ಕೆ ಹಿಡ್ಕೊಳೋದು ಇಲ್ಲ, ಆವಾಗ ಏನೂ ಹರಿದೋಗಲ್ಲ. ಯಾಕಂದರೆ ರೊಟ್ಟಿ ಆದರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ದಪ್ಪ ಮಾಡ್ತೀವಲ್ಲ. ಬಟ್ ಇದನ್ನು ತೀರಾ ದಪ್ಪ ಮಾಡೋಕ್ಕೆ ಬರಲ್ಲ. ದಪ್ಪ ಮಾಡ್ತಾರೆ ಬಟ್ ತೀರಾ ದಪ್ಪ ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಾನು ತುಂಬ ತೆಳು
ಮಾಡ್ತೀನಿ, ಎಷ್ಟು ತೆಳು ಮಾಡೋಕ್ಕಾಗುತ್ತೋ ಅಷ್ಟು ತೆಳು ಮಾಡ್ತೀನಿ. ತುಂಬ ತೆಳು ಮಾಡೋರಾದರೆ ಈ ಥರ ಶೀಟ್ ಹಾಕ್ಕೊಂಡು ಮಾಡಿದ್ರೆ ಅಥವಾ ಪೇಪರ್ ಹಾಕ್ಕೊಂಡು ಮಾಡಿದ್ರೆ ಹಿಡ್ಕೊಳ್ಳೋಲ್ಲ, ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಇವಾಗ ನಾನು ಅದೇ ರೀತಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತಟ್ಟಿದ್ರೂ ಇಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ ನಾನು ಲಟ್ಸಿದ್ರೂ ನೋಡಿ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಸೈಡಲ್ಲಿ ಓಪನ್ ಕೂಡ ಆಗಿಲ್ಲ. ಆ್ಯಂಡ್ ಪಲ್ಯ ಕೂಡ ಇವಾಗ ರೆಡಿ ಆಯಿತು. ನೆಕ್ಸ್ಟು ರೊಟ್ಟಿ ಒಂದು ನಾವು ಬೇಯಿಸ್ಕೊಂಡ್ಬಿಟ್ರೆ ಮಧ್ಯಾಹ್ನ ಲಂಚ್ಗೆ ಹೆವಿ ಈಸಿ ಆದಂತಹ ನಾರ್ತ್ ಕರ್ನಾಟಕ ಹೆಲ್ದಿ ರೆಸಿಪಿ ರೆಡಿಯಾಗಿಬಿಡತ್ತೆ. ರೊಟ್ಟಿನೂ ಅಷ್ಟೇ, ನೀವು ಹಂಚನ್ನ ಚೆನ್ನಾಗಿ ಕಾಯಿಸ್ಕೊಂಡು ನೀವು ಯಾವ ಸೈಡ್ ಅಡಿಗಡೆ ಹಿಟ್ಟು ಹಾಕ್ಬಿಟ್ಟು ತಟ್ಸಿರ್ತೀರಲ್ಲ ಆ ಸೈಡು ಮೇಲೆ ಬರೋ ರೀತಿಯೇ ನೀವು ಹಾಕ್ಕೊಂಡು ಒಂದು ಬಟ್ಟೆ ಅಥವಾ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಹಚ್ಬಿಡ್ಬೇಕು. ಯಾಕಂದರೆ ಅವಾಗ ಎಕ್ಸ್ಟ್ರಾ ಹಿಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ನೀವು ತಿರ್ಸಾಕಿದ್ಮೇಲೂ ಅಷ್ಟೇ ಒಂದು ಬಟ್ಟೆ ತೊಗೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬಂದರೆ ರೊಟ್ಟಿ ತುಂಬ ಫ್ಲಫಿಯಾಗಿ ಊದ್ಕೊಡುತ್ತೆ. ನೋಡಿ ನಾನು ಇವಾಗ ನಿಧಾನ ತಡ್ತಾ ಇರೋದಕ್ಕೆ ಸೈಡಲ್ಲೇ ಸ್ವಲ್ಪ ಊದ್ಕೊತಾ ಇದೆ. ಈ ರೀತಿ ಫುಲ್ ಊದ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಏನು ಸಾಫ್ಟ್ ಕೂಡ ಇರುತ್ತೆ. ಬೆಣ್ಣೆ ಒಟ್ಟಿಗೆ ತಿನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಬೆಣ್ಣೆ, ನನಗೆ ತುಂಬ ಇಷ್ಟ. ಅದರೊಟ್ಟಿಗೆ ನಿನ್ನೆ ನಾನು ಸ್ವಲ್ಪ ಹೆಸರು ಕಾಳನ್ನ ನೆನೆಸಿಟ್ಟಿದೆ, ಅದು ಫುಲ್ ಮೊಳಕೆ ಕೂಡ ಬಂದಿದೆ. ಇವಾಗ ಅದನ್ನು ಸಲಾಡ್ ಮಾಡ್ಕೊಂಡಿನೂ ತಿನ್ನಕ್ಕೆ ಹೋಗಲ್ಲ. ನಿಮಗೆ ಈವ್ನಿಂಗ್ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋರಾದರೆ ಇದನ್ನೇ ಸಲಾಡ್ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಉಪ್ಪು ಮತ್ತು ಹುಳಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಸ್ಪ್ರೌಟ್ಸ್ ಅಥವಾ ಮೊಳಕೆ ಬರ್ಸಿರೋ ಕಾಳುಗಳು ತಿನ್ನೋದ್ರಿಂದ ಅದ್ರಲ್ಲಿ ತುಂಬ ಪ್ರೋಟೀನ್ ಕೂಡ ಇರುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಇದು ಒಂಥರ ಹೆಲ್ದಿ ರೆಸಿಪಿ ಕೂಡ ಹೌದು. ಆದಷ್ಟು ಔಟ್ಸೈಡ್ ಫುಡ್ ಬಿಟ್ಟು ಮನೇಲೆ ಏನು ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಕ್ಕಾಗುತ್ತೋ ಅದನ್ನೇ ತಿನ್ನೋದು ಬೆಸ್ಟ್ ಅನಿಸುತ್ತೆ. ಅದು ಎಕ್ಸ್ಪೆಷಲಿ ಬೆಂಗಳೂರಲ್ಲಿರೋರಿಗೆ ಈ ನಡುವೆ ಹೆಲ್ದಿ ಫುಡ್ಡು, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಫೈನಲಿ ನಂದು ಇವಾಗ ಊಟ ರೆಡಿ ಆಗ್ತಾ ಇದೆ. ಈ ಚಟ್ನಿ ಪುಡಿ ಕೂಡ ಅಷ್ಟೇ ಮನೆಯಿಂದ ಮಾಡಿ ಕಳಿಸಿರೋದು. ಚಟ್ನಿ ಪುಡಿ ಮಾತ್ರ ತುಂಬ ಸಖತ್ತಾಗಿರುತ್ತೆ, ನನಗೂ ಇಷ್ಟ. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ರೊಟ್ಟಿ ಒಟ್ಟಿಗೆ ಮೊಸರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ತಾಗೇ ಇರುತ್ತೆ. ಆ್ಯಂಡ್ ಇನ್ನೊಂದು ಕೆಂಪು ಚಟ್ನಿ ಅಂತ ಬರುತ್ತೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿನ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಆ ಚಟ್ನಿಲಿ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಇವತ್ತು ಇಷ್ಟೇ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋಗೋಸ್ಕರ ಅಂತ ನಾನೇನು ಇದನ್ನು ಮಾಡಿಲ್ಲ. ಆಲ್ಮೋಸ್ಟ್ ವೀಕಲ್ಲಿ ಒಂದು 3-4 ಸತಿ ನಾನು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡು ಸಿದ್ದು ನಾರ್ತ್ ಕರ್ನಾಟಕದವನಾಗಿರೋದ್ರಿಂದ ಅವನಿಗೊಂದು ಸ್ವಲ್ಪ ಈ ಥರ ನಾರ್ತ್ ಕರ್ನಾಟಕ ರೆಸಿಪಿಗಳು ಇಷ್ಟ ಆಗುತ್ತೆ. ಅವಾಗವಾಗ ತಿಂತಾ ಇದ್ದರೆ ನಮಗೂ ಹೆಲ್ದಿ ಕೂಡ ಹೌದಲ್ವ, ಹಾಗಾಗಿ ಹೆಲ್ದಿ ಐಟಮ್ಸ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಈ ನಡುವೆ ಮಾಡ್ತಾ ಇದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ಹೆಲ್ದಿಯಾಗಿ ತಿಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.